ಒಂದು ಊರಿನಲ್ಲಿ ಸೋಮಪ್ಪನೆಂಬ ದೊಡ್ಡ ಬೇಸಾಯಗಾರನಿದ್ದ. ಅವನ ಮನೆಯ ಅಂಗಳಕ್ಕೆ ಗಾಡಿಗಳಲ್ಲಿ ಧಾನ್ಯವು ಬಂದು ರಾಶಿ ಬೀಳುತ್ತಿತ್ತು. ಅದನ್ನು ನೋಡುತ್ತಾ ಇದ್ದ ಪಕ್ಕದ ಮನೆಯ ಮಗನಾದ ಆಚಾರಿ ಸೋಮಪ್ಪನ ಮಗ ರಾಮಪ್ಪನೊಂದಿಗೆ, ನಿಮ್ಮದು ಸೊಗಸಾದ ಜೀವನ ರಾಮಪ್ಪ, ರಾಜರ ಹಾಗೆ, ನಿಮಗೇನು ಕಡಿಮೆ ಇಲ್ಲ, ಬೇಕಾದಷ್ಟು ಧಾನ್ಯ, ಮನೆ ತುಂಬ ಹಾಲು ಮೊಸರು, ದೊಡ್ಡದಾದ ಮನೆ, ಏನು ಚಿಂತೆ ಇಲ್ಲ ಬಿಡು ಎಂದು ಸ್ವಲ್ಪ ಅಸೂಯೆಯಿಂದ ಹೇಳಿದ. ರಾಮಪ್ಪನು ಅವನ ಮಾತು ಕೇಳಿ ನಗುತ್ತಾ, ಅಲ್ಲೋ ಆಚಾರಿ, ನೀನು ಹೇಗೋ ಕೆಲಸವಿಲ್ಲದೆ ಸುಮ್ಮನೆ ಮನೆಯಲ್ಲಿ ತಾನೇ ಇದ್ದಿ, ನಮ್ಮೊಂದಿಗೆ ಹೊಲದಲ್ಲಿ ಕೆಲಸಕ್ಕೆ ಬರಬಾರ್ದೇನು? ದಿನಕ್ಕೆ 3 ರೂಪಾಯಿ ಕೊಡಿಸುವ ಏರ್ಪಾಡು ಮಾಡುತ್ತೇನೆ, ಅಗತ್ಯವಿರುವಾಗ ಬಂದು ಬಿಡು ಎಂದನು. ದಿನಕ್ಕೆ 3 ರೂಪಾಯಿ ಎಂಬ ಮಾತು ಕೇಳಿ ಆಚಾರಿಗೆ ಆಸೆ ಹುಟ್ಟಿತು. ಇತರರೊಂದಿಗೆ ಸಹಾಯಕನಾಗಿ ಹೋದರೆ ಸಾಕು ಎಂದುಕೊಂಡ. ಆ ಬೇಸಿಗೆ ಮುಗಿದು ಮೃಗಶಿರ ಮಳೆಯ ಪ್ರವೇಶ ಕಾಲದಲ್ಲಿ ಬೇಸಾಯದ ಕೆಲಸ ಪ್ರಾರಂಭವಾಯಿತು. ಆಚಾರಿ ಗಾಡಿಯಲ್ಲಿ ಹೋಗಿ ಕೊಡೆ ಹಿಡಿದುಕೊಂಡು ಬಿಸಿಲಿನಲ್ಲಿ ನಿಂತು ಸೋಮಪ್ಪನ ಹೊಲದಲ್ಲಿ ಬೀಜ ಬಿತ್ತನೆ ಹಾಕಿಸಿದನು. ಆ 2 ದಿನಗಳಿಗೆ ರಾಮಪ್ಪನು ಆಚಾರಿಗೆ 6 ರೂಪಾಯಿಗಳನ್ನು ಕೊಡಿಸಿದನು. ಅಷ್ಟು ಮಾತ್ರವಲ್ಲದೆ ಹೊಲದ ಹತ್ತಿರವಿದ್ದ ಕೆರೆಯ ಕಟ್ಟೆಯ ತೆಂಗಿನ ಮರದಿಂದ ಬಾಳಪ್ಪನು ಕೆತ್ತಿಕೊಟ್ಟ ಸೀಯಾಳದ ನೀರು ಬಲು ರುಚಿಯಾಗಿತ್ತು. ಗದ್ದೆಯಲ್ಲಿ ಬಿತ್ತನೆ ಮಾಡಿ ದಣಿದ ಆಚಾರಿಗೆ ಹೊಲದ ಕೆಲಸ ತುಂಬ ಸುಲಭವೆನಿಸಿತು. 3 ವಾರಗಳ ನಂತರ ಸುತ್ತಮುತ್ತಲಿನ ಗದ್ದೆಗಳಲ್ಲಿ ಉಳುಮೆ ಪ್ರಾರಂಭವಾಯಿತು. ಹತ್ತಿರವಿದ್ದು ಉಳುಮೆ ನೋಡಿಕೊಳ್ಳುವಂತೆ ಸೋಮಪ್ಪನು ಆಚಾರಿಯನ್ನು ಕರೆದು ಹೇಳಿದನು. ಆಚಾರಿ ಗದ್ದೆಗೆ ಹೋಗುವಾಗ ಮಳೆ ಹನಿ ಬೀಳಲು ಪ್ರಾರಂಭವಾಯಿತು. ಹುಣಿಗಳೆಲ್ಲ ಕೆಸರಾಗಿ ಜಾರತೊಡಗಿದವು. ಎತ್ತುಗಳನ್ನು ತಂದು ನೇಗಿಲಿಗೆ ಜೋಡಿಸುವಾಗ ಆಚಾರಿ 2-3 ಬಾರಿ ಜಾರಿ ಬಿದ್ದನು. ಉಳುವವನು ವಿಶ್ರಾಂತಿ ಬಯಸಿದಾಗ ಆಚಾರಿಯೇ ನೇಗಿಲು ಹಿಡಿದು ಉಳಬೇಕಾಯಿತು. 3ನೇ ದಿನದಲ್ಲಿ ಸೋಮಪ್ಪನವರು ಹಾರೆ ಹಿಡಿದು ಬದಿ ಕಡಿಯಲು ಹೇಳಿದರು. ಆ ಕೆಲಸ ಮಾಡುವಾಗ ಆಚಾರಿಗೆ ತೋಳುಗಳು ನೊಂದವು. ಸಾಯಂಕಾಲದಲ್ಲಿ ಸಿಗುವ ರೂಪಾಯಿಗಳು ಆ ನೋವಿಗೆ ಶಮನವೆನಿಸಿತು. ಅದು ಮಳೆಗಾಲವಾದುದರಿಂದ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಡುತ್ತೆ ಎಂಬುದನ್ನು ಹೇಳುವಂತಿಲ್ಲ. ಅಂತೂ 7-8 ದಿನಗಳವರೆಗೆ ಉಳುಮೆ ಮುಗಿದು ಏರು ತಗ್ಗುಗಳ ಮೇಲೆ ಹಲಗೆ ನೇಗಿಲು ಓಡಿಸಿ ಸಫಾಯಿ ಮಾಡಿಸಿದ್ದಾಯಿತು. ಆಗ ಆಚಾರಿಗೆ ತುಂಬ ದಣಿವಾದರೂ ಹಿಂಜರಿಯಲಿಲ್ಲ. ಆಮೇಲೆ ದಿನ 100 ಮಂದಿ ಕೂಲಿಯಾಳುಗಳೊಂದಿಗೆ ನಾಟಿ ಮಾಡಿಸುವ ಜವಾಬ್ದಾರಿಯನ್ನು ಆಚಾರಿಗೆ ವಹಿಸಿಕೊಡಲಾಯಿತು. ಅದು ಮುಗಿಯಲು 10 ದಿನಗಳು ಬೇಕಾಯಿತು. ಆ 10 ದಿನಗಳು ಆಚಾರಿ ಬೆಳಗ್ಗೆ 8 ಗಂಟೆಗೆಲ್ಲ ಕೆಲಸಕ್ಕೆ ಹೋಗಿ ಸಾಯಂಕಾಲ ಕಳೆದ ಮೇಲೆ ಮನೆಗೆ ಹಿಂದಿರುಗುತ್ತಿದ್ದನು. ಆ 10 ದಿನಗಳಿಗೆ ಸಿಕ್ಕಿದ ಕೂಲಿಯ ಹಣವನ್ನು ನೋಡಿ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದ ತೃಪ್ತಿ ಅವನಿಗಾಯಿತು. ಸೋಮಪ್ಪನ ಹೊಲಗದ್ದೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಿದರಿಂದ ಕಾಲಿಗೆ ಕೆಸರು ಅಂಟಿ ನಂಜಿ ನವೆಗಳು ಶುರುವಾದವು. ಮಳೆಯಲ್ಲಿ ನೆನೆದುದರಿಂದ ಶೀತವಾಗಿ ಗಂಟಲು ಕಟ್ಟಿ ಮೂಗು ನೊಂದಿತು. 2 ದಿನ ಸ್ವಲ್ಪ ಜ್ವರವೂ ಬಂದು ಕಷಾಯ ಕುಡಿದು ಸಮಾಳಿಸಿಕೊಳ್ಳಬೇಕಾಯಿತು. ಸೋಮಪ್ಪನ ಗದ್ದೆಗಳಲ್ಲಿ ಬಹಳ ಮಟ್ಟಿಗೆ ಭತ್ತದ ಪೈರೆ ಆದುದರಿಂದ 90 ದಿನಗಳಿಗೆಲ್ಲ ಪೈರು ಕೊಯ್ಲಿಗೆ ತಯಾರಾಗುತ್ತಿತ್ತು. ಕೊಯ್ಲಿಗೆ ಕೂಡ ಆಚಾರಿಯನ್ನೇ ಸಹಾಯಕ್ಕೆ ಕರೆದರು. ಆಚಾರಿ, ರಾಮಪ್ಪ, ಸೋಮಪ್ಪ ಹೊಲಗಳಲ್ಲಿ ಚಪ್ಪರ ಮಂಚಿಗೆ ಕಟ್ಟಿಕೊಂಡು ಒಂದೊಂದು ದಿನ ಒಬ್ಬೊಬ್ಬರಂತೆ ರಾತ್ರಿಯಲ್ಲಿ ಕಾವಲು ಕಾದರು. ಬೆಳೆಗಳ ಮೇಲೆ ಕಳ್ಳರು ಬಂದು ಬೀಳುವ ಕಾಲವೂ ಅದೇ. ಆಗ ಚಳಿಗಾಲವಾದ್ದರಿಂದ ಮೈ ಕೊರೆಯುವಂತ ಚಳಿ ಇತ್ತು. ಚಪ್ಪರದೊಳಗೆ ಮಂಜು ಪ್ರವೇಶಿಸಿ ಒಳಗಿರುವವನ ಶರೀರವನ್ನು ಕೊರೆಯುತ್ತಿತ್ತು. ಕೊಯ್ಲು ಮುಗಿದು ಅಂಗಳಕ್ಕೆ ಸಾಗಿಸಿ ಹರಡಿಸಿ ಧಾನ್ಯ ಹೊಡೆಸಿ ಹುಲ್ಲು ಮೆಟ್ಟಿ ಭತ್ತದ ರಾಶಿಗಳನ್ನು ಬೇರ್ಪಡಿಸುವಾಗ 1 ವಾರ ಕಳೆದು ಹೋಗಿತ್ತು. ಆಚಾರಿಗೆ 25 ರೂಪಾಯಿಗಳವರೆಗೆ ಸಿಕ್ಕಿತು. ಬೇಸಾಯಗಾರರು ಎಷ್ಟು ವಿಧವಾಗಿ ಕಷ್ಟಪಡುತ್ತಾರೆಂದು ಈಗ ಆಚಾರಿಗೆ ತಿಳಿಯಿತು. ಕೇವಲ ಸಹಾಯಕ್ಕೆ ಹೋದವನಿಗೆ ಇಷ್ಟು ಕಷ್ಟವಾಗಿದ್ದರೆ ಅದೇ ಕೆಲಸ ಮಾಡುವ ರೈತರಿಗೆ ಎಷ್ಟು ಕಷ್ಟವಾಗಬೇಡ. ಗದ್ದೆಯ ಅಂಗಳದಲ್ಲಿಯೇ ಭತ್ತದ ರಾಶಿ ಗುಡ್ಡಗಳಂತಿದ್ದವು. ಅವುಗಳೆಲ್ಲ ಮನೆಗೆ ತಲುಪುವವರೆಗೆ ಕಾವಲು ಕಾಯಲು ಸೋಮಪ್ಪನವರು ಆಚಾರಿಯನ್ನೇ ಕರೆದರು. ರಾತ್ರಿಯಲ್ಲಿ ಕಳ್ಳರು ಬಂದು ಧಾನ್ಯಗಳನ್ನು ಕದ್ದುಕೊಂಡು ಹೋಗಬಾರದಷ್ಟೇ ಎಂದು ಎಚ್ಚರಿಕೆ ನೀಡಿ ಅವನನ್ನು ಕಾವಲಿಗೆ ಕಳುಹಿಸಿದರು. ಕಾವಲಿದ್ದರು 1 ದಿನ ರಾತ್ರಿ ಕಳ್ಳರು ಗದ್ದೆಯ ಅಂಗಳಕ್ಕೆ ಬಂದು
4-5 ಚೀಲ ಭತ್ತವನ್ನು ಗೋಣಿಗೆ ತುಂಬಿಸಿಕೊಂಡರು. ರಾತ್ರಿ ಎಚ್ಚರದಲ್ಲಿ ತಿರುಗುತ್ತಾ ಕಾವಲು ಕಾಯಬೇಕು ಎಂದು ಸೋಮಪ್ಪನವರು ಹೇಳಿದಂತೆ ಆಚಾರಿ ಕಾಯುತ್ತಿದ್ದ. ಅವನು ಕಳ್ಳರನ್ನು ನೋಡಿಬಿಟ್ಟನು. ಕಳ್ಳರು ಹೆದರಿ ಚೀಲಗಳನ್ನು ಅಲ್ಲೇ ಬಿಟ್ಟು ಓಡಿ ಹೋದರು. ಅವರು ನಿಜವಾದ ಕಳ್ಳರಾಗಿರಲಿಲ್ಲ. ಆಚಾರಿಯನ್ನು ಪರೀಕ್ಷಿಸಲು ರಾಮಪ್ಪನು ನಿಯಮಿಸಿದ ಆಳುಗಳಾಗಿದ್ದರು. ಅಂತೂ ಧಾನ್ಯವೆಲ್ಲ ಗಾಡಿಗಳಲ್ಲಿ ಮನೆ ಸೇರಿತು. ಕಣಜಕ್ಕೆ ತುಂಬಿಸಲ್ಪಟ್ಟವು. ಆಚಾರಿಯೇ ಅಳೆಯಲು ಸಹಾಯ ಮಾಡಿದನು. ಆಗ ರಾಮಪ್ಪನು ಅವನೊಂದಿಗೆ, ಏನು ಆಚಾರಿ, ಬೇಸಾಯದ ಕೆಲಸ ಹೇಗಿದೆ? ಕಳೆದ ವರ್ಷ ನೀನು ಹೇಳಿದ ಮಾತು ನೆನಪಿದೆಯೇ ಎಂದು ಕೇಳಿದ. ಏನೋ ಗಾಡಿಗಳಲ್ಲಿ ಧಾನ್ಯ ಬರುವುದನ್ನು ನೋಡಿದ್ದೇನೆ ಹೊರತು ಇಷ್ಟೆಲ್ಲ ಸಾಧಕ ಬಾಧಕಗಳಿವೆ ಎಂದು ಗೊತ್ತಿರಲಿಲ್ಲ. ನಿನ್ನ ಪುಣ್ಯದಿಂದ ನನಗೂ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಲು ಅಭ್ಯಾಸವಾಯಿತು ಎಂದನು ಆಚಾರಿ. ರಾಮಪ್ಪ ನಗುತ್ತಾ, ದೂರದ ಬೆಟ್ಟ ನುಣ್ಣಗೆ ಅಂತ ಸುಮ್ಮನೆ ಹೇಳಿಲ್ಲ, ಹತ್ತಿರ ಹೋದರೆ ತಿಳಿಯುತ್ತೆ, ಕಷ್ಟಪಟ್ಟರೆ ಸುಖ ಬರುತ್ತೆ ಎಂದನು. ಆಚಾರಿ ಊರೊಳಗಿನ ಎಲ್ಲ ದೊಡ್ಡ ದೊಡ್ಡ ರೈತರ ವ್ಯವಸಾಯದಲ್ಲಿಯೂ ಸಹಾಯಕನಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲಲು ಕಲಿತು ಮೇಲೆ ಬಂದನು. ಪ್ರೀತಿಯ ಬಂಧುಗಳೇ, ಈ ಕಥೆ ಯಾಕೆ ಹೇಳಿದೆ ಅಂತಂದ್ರೆ ನಿಮ್ಗೆ ಕೆಲವು ವಿಷಯನ ವಿವರಿಸಬೇಕಾಗಿತ್ತು. ಇಲ್ಲಿ 2 ಬಹುಮುಖ್ಯ ವಿಷಯನ ವಿವರಿಸ್ತೀನಿ ಕೇಳಿ. ಮೊದಲನೇದು, ಎಲ್ಲರಿಗೂ ಏನೋ ಮಾಡಬೇಕು ಅಂತ ಆಸೆ ಇರುತ್ತೆ, ಏನೋ ಸಾಧಿಸಬೇಕು ಅಂತ ಆಸೆ ಇರುತ್ತೆ. ಆ ಸಾಧನೆಗೆ ಬೇಕಾದ ಪ್ರಯತ್ನ ಮಾಡೋಕೆ ರೆಡಿ ಇರ್ತಾರೆ. ಅಲ್ಲಿ ಎಷ್ಟೇ ಕಷ್ಟ ಬರಲಿ ಅದನ್ನು ಎದುರಿಸೋಕೆ ಸಿದ್ಧರಿರ್ತಾರೆ. ಮಾನಸಿಕವಾಗಿ ದೈಹಿಕವಾಗಿ ತಯಾರಾಗ್ತಾರೆ. ಆದರೆ ಎಲ್ಲರೂ ಅದನ್ನ ಮಾಡಲ್ಲ. ಕೆಲವರಷ್ಟೇ ಮುಂದೆ ಹೋಗ್ತಾರೆ. ಯಾಕಂದ್ರೆ ಅವರು ಮೊದಲನೇ ಹೆಜ್ಜೆನೇ ಇಡಲ್ಲ, ಪ್ರಾರಂಭ ಮಾಡಲ್ಲ. ನೆನಪಿಡಿ, ನೀವು 1000 ಹೆಜ್ಜೆ ಇಡಬೇಕು ಅಂದ್ರೆ ಅದಕ್ಕೆ ಮೊದಲನೇ ಹೆಜ್ಜೆಯಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಈಗ ಕತೆಗೆ ಬರ್ತೀನಿ. ಆ ಆಚಾರಿ ಏನು ಮಾಡದೆ ಸುಮ್ಮನೆ ಕಾಲಹರಣ ಮಾಡ್ತಿದ್ದ. ಆದ್ರೆ ಒಮ್ಮೆ ಯಾವುದೋ ಆಸೆಗಾಗಿ ಕೆಲಸ ಮಾಡೋಕೆ ಪ್ರಾರಂಭ ಮಾಡ್ದ. ಅಲ್ಲಿಂದ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ. ಎಷ್ಟೋ ಜನ ಕಮೆಂಟ್ಸ್ನಲ್ಲಿ ಕೇಳ್ತಿರ್ತಾರೆ, ಸೋಮಾರಿತನದಿಂದ ಹೇಗೆ ಹೊರಗೆ ಬರಬೇಕು ಅಂತ. ಅದಕ್ಕೆ ಸರಳ ಉತ್ತರ ಹೇಳ್ತೇನೆ ಕೇಳಿ. ಎದ್ದು ಕೆಲಸ ಮಾಡಿ. ಮರ್ಯಾದೆಗೋಸ್ಕರ, ಹಣಕ್ಕೋಸ್ಕರ, ಗೌರವಕ್ಕೋಸ್ಕರ ಅಥವಾ ಇನ್ಯಾವುದೋ ನಿಮ್ಮ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಎದ್ದು ಕೆಲಸ ಮಾಡಬೇಕು ಅಷ್ಟೇ. ಹಾಗೆ 2ನೇ ವಿಷಯ ಹೇಳ್ತೀನಿ ಕೇಳಿ. ಕೆಲವರಿಗೆ ಆಸೆ ಇರುತ್ತೆ ಬೇಸಾಯ ಮಾಡಬೇಕು, ರೈತ ಆಗ್ಬೇಕು ಅಂತ. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದ್ರೆ ಸಿನಿಮಾಗಳಲ್ಲಿ ತೋರಿಸೋ ದೃಶ್ಯ ನೋಡಿ ರೈತ ಆಗ್ಬೇಕು, ಬೇಸಾಯ ಮಾಡಬೇಕು ಅಂತ ನಿರ್ಧಾರ ಮಾಡಬೇಡಿ. ದೂರದ ಬೆಟ್ಟ ನುಣ್ಣಗೆ. ನಿಜ, ಅಲ್ಲಿ ಹತ್ರ ಹೋದಾಗ ಗೊತ್ತಾಗುತ್ತೆ ಕಲ್ಲು ಮುಳ್ಳು ಎಲ್ಲ. ಆದ್ರೂ ನೆನಪಿಡಿ, ಕಷ್ಟಪಟ್ರೇನೆ ಸುಖ ಸಿಗೋದು, ಕಷ್ಟಪಟ್ರೇನೆ ಅನ್ನ ಸಿಗೋದು. ಇವತ್ತಿನ ಈ ಕತೆ ಹಾಗೂ ವಿವರಣೆ ನಿಮಗೆ ತಲುಪಿದೆ. ಅಭಿಪ್ರಾಯನ ಕಮೆಂಟ್ಸ್ನಲ್ಲಿ ಹಂಚ್ಕೊಳ್ಳಿ. ನನ್ನ ಮಾತು ಕಾಯಕ ಒಂದೇ ನಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯೋದು. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.